ಹಲೋ ಫ್ರೆಂಡ್ಸ್, ಇವತ್ತು ನಾವು ಈ ವಿಡಿಯೋದಲ್ಲಿ ಮನೆಯಲ್ಲೇ ಸಿಗುವಂಥ ಈಸಿಯಾಗಿ ಸಿಗೋದು ವೇಸ್ಟ್ ಅಂತ ಬಿಸಾಕೋದ್ರಲ್ಲಿ ರೈಸ್ ವಾಟರು ಮತ್ತು ಬನಾನಾ ಪೀಲಿಂದ ಒಂದು ಫರ್ಟಿಲೈಸರ್ನ ಮಾಡೋಣ. ವೆಲ್ಕಮ್ ಟು ಹನೀಸ್ ಗಾರ್ಡನ್. ಹಸಿರೇ ನಮ್ಮ ಉಸಿರು. ಯಾರಾದರೂ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿರಿ, ಲಾಸ್ಟ್ ಟೈಮು ನಾನು 2 ವೀಡಿಯೋಸಲ್ಲಿ ಬಳ್ಳಿಗಳು ಯಾವ ರೀತಿ ಇತ್ತು, ತಾನಾಗೇ ಬಂದಿದ್ದ ಬಳ್ಳಿಗಳು. ಭಾಳ ಜನ ಈ ವಿಡಿಯೋಸ್ನ ನೋಡಿಲ್ಲ. ದಯವಿಟ್ಟು ವೀಡಿಯೋಸ್ನ ನೋಡಿ. ನೀವು ನೋಡೋದ್ರಿಂದ ಚಾನಲ್ ಗ್ರೋತ್ ಆಗುತ್ತೆ. ನನಗೂ ಭಾಳ ಗ್ಯಾಪ್ ಆದಮೇಲೆ ನಾನು ಚಾನಲಲ್ಲಿ ವೀಡಿಯೋಸ್ನ ಇಡ್ತಾಯಿದ್ದೀನಿ. ನಾನು ಇದಕ್ಕೆಲ್ಲ ವರ್ಮಿ ಕಾಂಪೋಸ್ಟ್ ಹಾಕಿದ್ದೆ ಒಂದು 10 ಡೇಸ್ ಬಿಫೋರು. ಗಿಡಗಳಲ್ಲಿ ಎಷ್ಟು ಗ್ರೋತು ಚೇಂಜಸ್ ಕಾಣ್ತಾ ಇದೆ ಅಂದರೆ ಪ್ಯೂರ್ ವರ್ಮಿ ಕಾಂಪೋಸ್ಟ್ ಅಂತ ಗೊತ್ತಾಗುತ್ತೆ ನಮಗೆ. ಇದರಲ್ಲಿ ನೋಡಿರಿ, ಲಾಂಗ್ ಬೀನ್ಸ್ ಎಷ್ಟೊಂದು ಬಂದಿದೆ ಅಂಥೇಳಿ. ಕಾಂಪೋಸ್ಟು ಈ ಬಳ್ಳಿಗಳಿಗೆ ನಾವು ಹೆವಿ ಫೀಡರ್ಸ್, ಇವು ಭಾಳ ಜಾಸ್ತಿ ಫರ್ಟಿಲೈಸರ್ಸ್ನ ಕೊಡಬೇಕು. ನೋಡಿರಿ ಎಷ್ಟು ಬಂದಿದೆ. ಇದು ಒಂದೇ ಗಿಡದಲ್ಲಿ ಇನ್ನೂ 2 ಗಿಡ ಇದೆ ಈ ಥರದ್ದು. ಎಷ್ಟೊಂದು ಕಾಯಿ ಬಂದಿದೆ ನೋಡ್ರಿ. ಇದು ಹೀರೆಕಾಯಿ ಬಳ್ಳಿ. ಉದ್ದಕ್ಕೆ ಸುಮ್ಮನೆ ಒಂದೇ ಒಂದು ಸ್ಟೆಮ್ ಬೆಳೀತಾ ಹೋಗಿದೆ. ಈ ಥರ ಬೆಳೆದ್ರೆ ನಮಗೇನು ಯೂಸ್ ಆಗೋದಿಲ್ಲ. ನಮಗೆ ಟೆರೆಸ್ ಮೇಲೆ ಬೆಳ್ಕೊಂಡಿರೋ ಗಿಡಗಳಲ್ಲಿ ನಮ್ಮ ಮನೆಗಾಗುವಷ್ಟಾದರೂ ನಾವು ತರಕಾರಿ ತೊಗೊಳ್ಳೇಬೇಕಾಗುತ್ತೆ. ಅದಕ್ಕೆ ನಾನು ಇದಕ್ಕೆ ಕಟ್ ಮಾಡ್ತಾಯಿದ್ದೀನಿ ಟಿಪ್ಪು. ಇದನ್ನು 3G ಕಟ್ಟಿಂಗ್ ಅಂತ ಹೇಳ್ತಾರೆ. ಬ್ರಾಂಚಸ್ಸು ಜಾಸ್ತಿ ಬರುತ್ತೆ ಇಲ್ಲಿಂದ. ಸೊ ನಾವು ಬ್ರಾಂಚಸ್ಸು ಜಾಸ್ತಿ ಮಾಡ್ಕೋಬೇಕು. 1-2 ಬ್ರಾಂಚ್ ಇದ್ದರೆ ನಮಗೇನು ಯೂಸ್ ಆಗೋಲ್ಲ. ನೋಡಿರಿ, ಇದು ರುದ್ರಾಕ್ಷಿ ಗಿಡಗಳಲ್ಲಿ ಫ್ಲವರಿಂಗ್ ಕೂಡ ಸ್ಟಾರ್ಟ್ ಆಗೋಗಿದೆ. ನಾವು ಯಾವ ರೀತಿ ಗೊಬ್ಬರಗಳನ್ನ ಕೊಡ್ತೀವೋ ಗಿಡಗಳಿಗೆ, ಆ ರೀತಿ ನಮ್ಮ ಗಿಡಗಳಲ್ಲಿ ಕೂಡ ನಾವು ಅದ್ರದ್ದು ಪ್ರತಿಫಲ ನೋಡಬಹುದು ನಾವು. ನೋಡಿರಿ, ಪ್ರತಿಯೊಂದರಲ್ಲಿ ಫ್ಲವರ್ಸ್ ಸ್ಟಾರ್ಟ್ ಆಗಿದೆ. ಈ ಸಲ ಗಣೇಶ ಹಬ್ಬ ಅಷ್ಟರೊಳಗಡೆ ಇಲ್ಲಿ ರುದ್ರಾಕ್ಷಿ ಹೂವು ಮಾತ್ರ ಭಾಳ ಜಾಸ್ತಿ ಬಿಡುತ್ತೆ. ನೋಡಿರಿ, ಇವೆಲ್ಲ ಬೀಜ ಬಿದ್ದು ಬಂದಿರೋ ಗಿಡಗಳೇ. ಪ್ರತಿಯೊಂದು ಬೀಜ ಬಿದ್ದು ಬಂದಿರೋ. ಇದರಲ್ಲಿ ಒಂದು ಲಾಂಗ್ ಬೀನ್ಸ್ ಇದೆ, ಇದರಲ್ಲಿ ಕಾಯಿ ಬಿಟ್ಟಿದೆ ನೋಡಿರಿ. ಈಗ ನಾನು ಫರ್ಟಿಲೈಸರ್ ಹಾಕೋಕ್ಕಿಂತ ಮುಂಚೆ ಗಿಡಗಳು ಒಂದು ಲೆವೆಲಲ್ಲಿತ್ತು. ಈಗ ನೋಡಿ, ಆ ವೀಡಿಯೋಸ್ನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹೆಂಗಿತ್ತು ಅಂಥೇಳಿ. ಇದು ಒಂಥರ ಚಿಕ್ಕುಡು ನೋಡಿ. ಇದು ಫ್ಲವರ್ಸ್ ವೈಟ್ ಇದೆ, ಇನ್ನೊಂದು ವೈಲೆಟ್ ಕಲರ್ ಇದೆ. ಇದು ಚಿಕ್ಕ ಸೈಜ್ ಇರುತ್ತೆ, ಇನ್ನೊಂದು ಅಗ್ಲ ಸೈಜ್ ಇದೆ. ಭಾಳ ವೆರೈಟೀಸ್ ಇದೆ ನೋಡಿರಿ. ಫ್ಲವರಿಂಗು ಬಂದು ಹೂವು ಕಾಯಿ ಕೂಡ ಬಿಡ್ತಾ ಇದೆ. ಈಗ ನಾವು ಇದಕ್ಕೆ ಫರ್ಟಿಲೈಸರ್ಸ್ನ ರಿಪೀಟೆಡ್ ಆಗಿ ಲಿಕ್ವಿಡ್ ಫರ್ಟಿಲೈಸರ್ಸ್ನ ಕೊಟ್ಟರೆ ನಮ್ಮ ಗಿಡಗಳಲ್ಲಿ ಇನ್ನೂ ಜಾಸ್ತಿ ಹೂವು ಬೀಳೋದು ಕಡಿಮೆ ಆಗುತ್ತೆ, ಕಾಯಿ ಚೆನ್ನಾಗಿ ಬರುತ್ತೆ, ಪೆಸ್ಟ್ ಅಟ್ಯಾಕ್ ಕಡಿಮೆ ಆಗುತ್ತೆ. ನೋಡಿರಿ, ಪ್ರತಿಯೊಂದರಲ್ಲಿ ಕೂಡ ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಬಂದಿದೆ ನೋಡಿರಿ. ಗಾಳಿ ವಿಪರೀತ ಇದೆ ನೋಡಿ. ಎಲ್ಲದರಲ್ಲೂ ಫ್ಲವರ್ಸು ಕಾಯಿ ಸ್ಟಾರ್ಟ್ ಆಗಿದೆ. ಈಗ ನಾನು ಇದಕ್ಕೆ ಒಂದು ಒಳ್ಳೆ ಫರ್ಟಿಲೈಸರ್ನ ಮಾಡಿ ತೋರಿಸ್ತೀನಿ. ಈಸಿಯಾಗಿ ಮನೆಯಲ್ಲಿ ನಾವು ವೇಸ್ಟ್ ಅಂತ ಬಿಸಾಕೋದ್ರಲ್ಲಿನೇ ನಾವು ಇದನ್ನು ಮಾಡ್ಕೋಬೋದು. ನೋಡಿರಿ, ಇಲ್ಲಿ ಪೆಸ್ಟ್ ಅಟ್ಯಾಕ್ ಆಲ್ರೆಡಿ ಆಗಿದೆ. ನಾವು ಈ ಥರ ನೋಡಿದ ಕೂಡಲೇ ನಾವು ಕೈಯಿಂದನೇ ಇದನ್ನೆಲ್ಲ ಈ ಥರ ತೆಗಿಬೋದು. ಜಾಸ್ತಿ ಆಗೋಕ್ಕೆ ಬಿಡಬಾರ್ದು. ಇದಕ್ಕೆ ನಾವು ಈ ಥರ ಪೆಸ್ಟ್ ಅಟ್ಯಾಕ್ ಆಗಲಾರ್ದಂಗೆ ಬೂದಿ ಕೂಡ ಹಾಕ್ಬೋದು. ಈಗ ನಾನು ಹೋಗಿ ಅದನ್ನೇನಾದರೂ ತೊಗೊಂಡು ಬಂದು ಅದನ್ನು ಹಾಕೋಷ್ಟರಲ್ಲಿ ನಮಗೆ ಟೈಮೂ ಸಿಗೋದಿಲ್ಲ. ಒಂದೊಂದು ಸಲ ಮರ್ತೋಗುತ್ತೆ. ಗಿಡ ಎಲ್ಲ ಹಪ್ಕೊಂಡ್ಮೇಲೆ ತೆಗಿಯೋದು ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಏನಾದರೂ ಆ ಥರ ಕಂಡಾಗ ಕೈಯಿಂದನೇ ತೆಗೆದುಬಿಡ್ತೀನಿ. ನಾವು ಮತ್ತೆ ವಾಶ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಮಗೆ ಬೆಸ್ಟು ಟೂಲ್ ಯಾವುದು ಅಂತಂದರೆ ನಮ್ಮ ಕೈಯೇ ಗಾರ್ಡನಲ್ಲಿ. ಅದನ್ನು ನಾವು ತೆಗಿತಾ ಇರಬೇಕು. ನೋಡ್ದಂಗೆಲ್ಲ ತೆಗಿತಾ ಇದ್ವಿ ಅಂತಂದರೆ ಆಗ ಪೆಸ್ಟ್ ಅಟ್ಯಾಕ್ ಆಗೋದು ಭಾಳ ಕಡಿಮೆ ಆಗುತ್ತೆ. ನೋಡಿರಿ, ಇದು ಕೂಡ ಅಷ್ಟೇ. ಬ್ರಾಂಚಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ. ನಾನು ಕಟ್ ಮಾಡಿದ್ದೆ ಟಿಪ್ಪಲ್ಲಿ. ಇದಕ್ಕೆ ಬ್ರಾಂಚಸ್ ಎಲ್ಲ ಚೆನ್ನಾಗಿ ಬಂದಿದೆ. ಇದು ಇನ್ನೂ ಹೆಲ್ದಿಯಾಗಿಲ್ಲ. ಇದಕ್ಕೆ ಹೆಲ್ದಿನ ನಾವು ಮಾಡಬೇಕು ಅಂತಂದರೆ ಫರ್ಟಿಲೈಸರ್ಸ್ನ ಕೊಡಬೇಕು ನೋಡಿರಿ. ಇದಕ್ಕೆ ನಾನು ಒಣಗಿದ್ದು ಕೆಲವಷ್ಟು ಬನಾನಾ ಪೀಲ್ಸ್ ಇತ್ತು, ಅದನ್ನು ಪೌಡ್ರ್ ಮಾಡಿ ಆದರೂ ಹಾಕ್ಬೋದು, ಅಥವಾ ನಾವು ಈ ಥರ ಕಟ್ ಮಾಡಿ ಆದರೂ ಹಾಕ್ಬೋದು. ವೇಸ್ಟ್ ಬಿಸಾಕೋ ಸಿಪ್ಪೆಗಳನ್ನ ನಾವು ಡೈರೆಕ್ಟಾಗಿ ಹಸಿದು ಹಂಗೆ ನಾವು ಮಣ್ಣು ತೆಗೆದು ಹಾಕಿದರೆ ಒಂದೊಂದು ಸಲ ಫಂಗಲ್ ಇನ್ಫೆಕ್ಷನ್ ಆಗೋ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಯಾವಾಗಲೂ ಒಣಗಿಸಾದರೂ ಹಾಕಬೇಕು, ಇಲ್ಲಾಂದರೆ ಈ ಥರ ಫರ್ಮೆಂಟೆಡ್ ಮಾಡಿ ಆದರೂ ಹಾಕಬೇಕು. ಈ ಥರ ಮಾಡೋದ್ರಿಂದ ನಮಗೆ ಬನಾನಾದಲ್ಲಿ ನಮಗೆ ಪೊಟ್ಯಾಷಿಯಮ್ ಭಾಳ ಇರುತ್ತೆ. ಇದು
ಅಕ್ಕಿ ತೊಳೆದಿದ್ದ ನೀರು. ನಾವು ಡೈಲಿ ಅಕ್ಕಿ ತೊಳೆದಿದ್ದ ನೀರು ಹಂಗೆ ಹಾಕೋ ಬದಲು ಈ ಥರ ಫರ್ಮೆಂಟ್ ಮಾಡಿ ಹಾಕಿದರೆ ಗಿಡಗಳಿಗೆ ಭಾಳ ಚೆನ್ನಾಗಿರುತ್ತೆ. ಇದರಲ್ಲಿ ಕೂಡ ನಿಮಗೆ ಸ್ಟಾರ್ಚ್ ಇರೋದರಿಂದ ನಮಗೆ ಫುಡ್ ಸಿಗುತ್ತೆ, ಮಣ್ಣಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾಗೆ ಫುಡ್ಡು ಸಿಗುತ್ತೆ. ನಮಗೆ ಬನಾನಾ ಪೀಲ್ಸಲ್ಲಿ ಪೊಟ್ಯಾಷಿಯಮ್ ಇರೋದರಿಂದ ಗಿಡಗಳು ಚೆನ್ನಾಗಿ ಬರುತ್ತೆ. ಇದು ಫರ್ಮೆಂಟ್ ಆಗಲಿಕ್ಕೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ನೀವು ಒಂದು ಸ್ವಲ್ಪ ಬೆಲ್ಲ ಹಾಕಿದರೆ ಮಾತ್ರ ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ, ಇಲ್ಲ ಅಂತಂದರೆ ಅಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗೋದಿಲ್ಲ. ಸೊ ನಾನು ಇದಕ್ಕೆ ಒಂದು ಸ್ವಲ್ಪ 1-2 ಸ್ಪೂನು ಬೆಲ್ಲದ ಪೌಡರ್ ಹಾಕ್ತಿದ್ದೀನಿ. ಇದನ್ನು ನಾವು ಒಂದು 4 ದಿವಸ ಅಥವಾ ಒಂದು ವಾರ ಆದರೂ ಇಡ್ಬೋದು. ನಾವು ಡೈಲಿ ಕಲೆಕ್ಟ್ ಆಗ್ತಾ ಇರೋವಂತಹ ಮನೆಯಲ್ಲಿ ಸಿಗೋ ರೈಸ್ ವಾಟರ್ನ ಅಕ್ಕಿ ತೊಳೆದಿದ್ದ ನೀರು ಇದರಲ್ಲಿ ಹಾಕ್ತಾ ಹೋದರೆ ಒಂದು ವಾರ ಬಿಟ್ಟು ನಾವು ಇದನ್ನು ಗಿಡಗಳಿಗೆ ಹಾಕ್ಬೋದು. ನೋಡಿ, ನಾನು ಇವಾಗ ಇದನ್ನಿಟ್ಟು ಇದನ್ನು ನಾವು ಮುಚ್ಚಾದರೂ ಇಡ್ಬೋದು, ಏನಾದರೂ ಇದರಿಂದ, ಅಥವಾ ಬಟ್ಟೆಯಿಂದನೂ ಮುಚ್ಚಿ ಇಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋಣ. ಇದು ಫರ್ಮೆಂಟ್ ಆದಮೇಲೆ ಒಳ್ಳೆ ಸ್ಮೆಲ್ ಬರುತ್ತೆ ಗಿಡಗಳಿಗೆ. ಇದು ಲಿಕ್ವಿಡಿಗೆ ಭಾಳ ಒಳ್ಳೆ ಸ್ಮೆಲ್ ಇರುತ್ತೆ, ಬ್ಯಾಡ್ ಸ್ಮೆಲ್ ಬರೋದಿಲ್ಲ. ಇದು ಒಡೆದೋಗಿದೆ ನನಗೆ, ಅದಕ್ಕೆ ಏನಾದರೂ ಫ್ಲೈಸು ಅದರಲ್ಲಿ ಹೋಗಿ ಇದಾದರೆ ನಮಗೆ ಅದರಲ್ಲಿ ಹುಳಗಳು ಬರುತ್ತೆ. ಅದಕ್ಕೆ ನಾನು ಅದನ್ನು ಬಟ್ಟೆ ತೊಗೊಂಡು ಮುಚ್ತಾಯಿದ್ದೀನಿ. ಅಥವಾ ಕರೆಕ್ಟ್ ಚೆನ್ನಾಗಿತ್ತು ಬಕೆಟ್ಟು ಅಂತಂದರೆ ನೀವು ಇಟ್ಕೊಳ್ಳೋ ಕಂಟೈನರಲ್ಲಿ ಮುಚ್ಚಳದಿಂದಾದರೂ ನೀವು ಮುಚ್ಬೋದು. ಎವ್ರಿ ಡೇ ನಾವು ಇದನ್ನು ಮಿಕ್ಸ್ ಮಾಡಬೇಕು. ದಿನಾ ಬೆಳಗ್ಗೆ ಇದನ್ನು ಮಿಕ್ಸ್ ಮಾಡಲೇಬೇಕು ಕಂಪಲ್ಸರಿಯಾಗಿ. ನೋಡಿರಿ, ನೆಕ್ಸ್ಟ್ ಡೇ ಹೆಂಗಾಗಿದೆ ಮೇಲೆ ಎಲ್ಲ ನೋಡಿದ್ರಾ? ಇದು ಒಳ್ಳೆ ಬ್ಯಾಕ್ಟೀರಿಯಾ, ಇದರಲ್ಲಿ ಮೈಕ್ರೋಬ್ಸು ಒಳ್ಳೆ ನಮ್ಮ ಗಿಡಗಳಿಗೆ ಮಣ್ಣಿನ ಸ್ಟ್ರಕ್ಚರ್ ಚೆನ್ನಾಗಿ ಮಾಡುತ್ತೆ, ಗಿಡಗಳ ಗ್ರೋತ್ ಚೆನ್ನಾಗಿರುತ್ತೆ, ರೋಗಗಳನ್ನ ಬರಲಾರ್ದಂಗೆ ಇದು ಕಾಪಾಡುತ್ತೆ. ನೋಡಿರಿ, ಈ ಥರ ಆಗಬೇಕು. ಫರ್ಮೆಂಟೇಷನ್ ಆಗಿದೆ ಅಂದರೆ ಮೇಲೆ ಒಂಥರ ವೈಟ್ ಲೇಯರ್ ಬರುತ್ತೆ. ಅದನ್ನು ನಾವು ಏನೋ ಆಗಿದೆ ಅಂತ ಅಂದ್ಕೋಬಾರ್ದು, ಅದು ಒಳ್ಳೆಯದು. ನಾವು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ಇದು ಮಿಕ್ಸ್ ಆಗೋಗುತ್ತೆ. ಅದರಲ್ಲಿ ನಾವು ಯಾವಾಗಲೂ ಇದನ್ನೆಲ್ಲ ಮಿಕ್ಸ್ ಮಾಡಲಿಕ್ಕೆ ವುಡ್ಡನ್ ಸ್ಟಿಕ್ಸೇ ಯೂಸ್ ಮಾಡಬೇಕು, ಕಟ್ಟಿಗೆ ಅಥವಾ ಏನಾದರೂ ಐರನ್ನು ಆ ಥರ ಮೆಟಲ್ಸ್ದು ಯೂಸ್ ಮಾಡಬಾರ್ದು. ನೋಡಿರಿ, ಇದನ್ನು ನಾನು 1 ವಾರ ಫರ್ಮೆಂಟ್ ಮಾಡಿದ್ದೀನಿ. ದಿನಾ ಬಂದಿದ್ದ ಅಕ್ಕಿ ತೊಳೆದಿದ್ದ ನೀರನ್ನ ಇದರಲ್ಲಿ ಹಾಕಿ ನಾನು ಅದನ್ನು 1 ವಾರ ಇಟ್ಟು ಆಮೇಲೆ ಹಾಕ್ತಾಯಿದ್ದೀನಿ. ಇದು 15 ಲೀಟರ್ಸ್ ಬಕೆಟು. ಇದರಲ್ಲಿ ನಾನು ಒಂದು 2 ಲೀಟರ್ ನೀರನ್ನ ಹಾಕ್ತಿದ್ದೀನಿ. ನೋಡಿ, 10 ಲೀಟರ್ಸ್ಗೆ 1 ಲೀಟರ್ ಹಾಕ್ಬೋದು. ಇದನ್ನು ನಾವು ಎಲ್ಲ ಗಿಡಗಳಿಗೆ ಕೊಡಬೇಕು. ಈ ಥರ ಆದರೂ ಕೊಡ್ಬೋದು, ನಾವು ಸ್ಪ್ರೇ ಆದರೂ ಮಾಡ್ಬೋದು. ಈ ಥರ ನಾವು ಎವ್ರಿ ಆಲ್ಟರ್ನೇಟ್ ಡೇಸ್ ಕೊಡ್ತಾ ಇದ್ದರೆ ಗಿಡಗಳು ಭಾಳ ಚೆನ್ನಾಗಿ ಬರುತ್ತೆ. ನಮ್ಮ ಮನೆಗೆ ಬೇಕಾಗಿರೋ ಅಷ್ಟು ತರಕಾರಿಗಳನ್ನ ನಾವು ಈಸಿಯಾಗಿ ಬೆಳೆಸ್ಕೋಬೋದು. ನಾವು ಇದನ್ನು ಈ ಬನಾನಾ ಪೀಲ್ಸ್ನ ಮತ್ತೆ ನಾವು ವೇಸ್ಟ್ ಬಿನ್ನಲ್ಲಿ ಕೂಡ ನಾವು ಹಾಕ್ಕೋಬೋದು. ನಾನು ಸ್ಪ್ರೇ ಮಾಡ್ತಿದ್ದೀನಿ, ಮೇಲೆಲ್ಲ ಈ ಬಳ್ಳಿಗಳಿಗೆ ಕೊಟ್ಟಿದ್ದೀನಿ. ಕೆಳಗಡೆ ನನ್ನ ಹತ್ರ ಭಾಳ ಹೈಬಿಸ್ಕಸ್ಸು, ಫ್ರೂಟ್ ಪ್ಲ್ಯಾಂಟ್ಸು ಅವೆಲ್ಲ ಇದೆ, ಅದಕ್ಕೆ ನಾನು ಸ್ಪ್ರೇ ಮಾಡ್ತೀನಿ. ಎರಡೂ ಮಾಡ್ಬೋದು, ಸ್ಪ್ರೇ ಆದರೂ ಮಾಡ್ಬೋದು, ಇಲ್ಲ ನಾವು ಡೈರೆಕ್ಟಾಗಿ ಮಣ್ಣಲ್ಲಾದರೂ ಹಾಕ್ಬೋದು. ಆದರೆ ಯಾವುದೇ ಲಿಕ್ವಿಡ್ ನೀವು ಕೊಟ್ಟರೂ ಸಹ ಅದನ್ನು ಡೈಲ್ಯೂಟ್ ಮಾಡಿನೇ ಕೊಡಬೇಕು, ಕಾನ್ಸಂಟ್ರೇಟೆಡ್ ಆಗಿ ಕೊಡಬಾರ್ದು. ಇದು ನೋಡಿರಿ, ಇದು ಅರಿಶಿನ ನೋಡಿರಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅರಿಶಿನ. ಎಲ್ಲದಕ್ಕೂ ಕೊಡ್ಬೋದು. ನಾವು ಇಂಥ ಗಿಡಗಳಿಗೆ ಕೊಡಬಹುದು, ಈ ಥರ ಗಿಡಗಳಿಗೆ ಕೊಡಬಾರ್ದು ಅನ್ನೋದೇನಿಲ್ಲ. ಯಾವುದೇ ರೀತಿಯಾದ ಗಿಡಗಳಿಗೆ ನಾವು ಇದನ್ನು ಕೊಡ್ಬೋದು. ನಾನು ಆವಾಗಲೇ ಹೇಳ್ದಂಗೆ ಪೊಟ್ಯಾಷಿಯಮ್ ಭಾಳ ಇರುತ್ತೆ ಇದರಲ್ಲಿ. ಸೊ ಗಿಡಗಳು ಭಾಳ ಚೆನ್ನಾಗಿ ಬೆಳೆಯುತ್ತೆ. ಇದು ನೋಡಿ, ಫ್ಲವರ್ಸು ನಾನು ತಿರುಪತಿಗೆ ಹೋದಾಗ ಒಣಗಿದ್ದ ಹೂಗಳನ್ನ ತೊಗೊಂಡು ಬಂದಿದ್ದೆ. ಅದನ್ನು ಪಾಟಲ್ಲಿ ಹಾಕಿದರೆ ಅದರಲ್ಲೇ ಒಣಗಿ ಮತ್ತೆ ಗಿಡಗಳು ಹುಟ್ಟಿ ಆ ಥರ ಎಲ್ಲೋ ಇಷ್ಟು ಫ್ಲವರ್ಸ್ ಬರುತ್ತೆ. ನೋಡಿ, ಇದು ರೆಡ್ ಹೈಬಿಸ್ಕಸ್. ಇದು ಎಲ್ಲ ಗಿಡಗಳಿಗೆ ನಾವು ಈ ಥರ ಮಳೆ ಬಂದಾಗ ಹನಿ ಹೇಗೆ ಉದುರುತ್ತೋ ಬೀಳುತ್ತೋ ಆ ರೀತಿ ನಾವು ಸ್ಪ್ರೇ ಮಾಡಬೇಕು. ಯಾವಾಗಲೂ ಡ್ರಾಪ್ಸ್ ಬೀಳಬೇಕು, ಸುಮ್ಮನೆ ಮೇಲೆಯಿಂದ ಹಾಕಬಾರ್ದು. ನಾವು ಆ ಥರ ನೀಟಾಗಿ ಸ್ಪ್ರೇ ಮಾಡಬೇಕು. ನಾನು ಇದು ಉಳಿದಿರೋದು ನಾವೆಲ್ಲ ಲಿಕ್ವಿಡ್ ತೆಗೆದ ಮೇಲೆ ಉಳಿದಂತಹ ಬನಾನಾ ಪೀಲ್ಸ್ನ ನಾನು ಏನು ಕಿಚನ್ ವೇಸ್ಟ್ದು ಫರ್ಟಿಲೈಸರ್ ಮಾಡ್ಕೊಳ್ತೀನಲ್ಲ ಆ ಬಿನ್ನಲ್ಲಿ ಹಾಕ್ಬಿಡ್ತೀನಿ.
ಇಲ್ಲಾಂದರೆ ನೀವು ಮಣ್ಣು ತೆಗೆದು ಅದೇ ಪಾಟಲ್ಲಿ ಕೂಡ ಹಾಕ್ಕೋಬೋದು. ಇದನ್ನು ನಾವು 15 ಡೇಸ್ ಒನ್ಸು ಅಥವಾ ವಾರಕ್ಕೊಂದು ಸಲ ಪ್ರತಿದಿನ ಒಂದೊಂದು ದಿವಸ ಒಂದೊಂದು ಥರದ್ರಲ್ಲಿ ನಾವು ಅಕ್ಕಿ ತೊಳೆದಿದ್ದು ನೀರನ್ನ ಹಾಕ್ಕೊಂಡು ಮಾಡ್ತಾಯಿದ್ರೆ ಗಿಡಗಳು ಭಾಳ ಚೆನ್ನಾಗಿ ಬರುತ್ತೆ. ಹೊರಗಡೆಯಿಂದ ದುಡ್ಡು ಕೊಟ್ಟು ತೊಗೊಂಡು ಬರೋ ಅವಶ್ಯಕತೆ ಬೀಳೋದಿಲ್ಲ ಯಾವುದೇ ಫರ್ಟಿಲೈಸರ್ಸ್ಗೆ. ನೋಡಿರಿ, ಈ ಥರ ಮಣ್ಣು ಹಾಕಿ ಇಟ್ಬಿಟ್ವಿ ಅಂದರೆ ಹುಳ ಬರೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.